ಚಿನ್ನಸ್ವಾಮಿ ಸ್ಟೇಡಿಯಂ ಕರಾಳ ಅನುಭವವನ್ನ ಬಿಚ್ಚಿಟ್ಟಿರುವಂತಹ ಗಾಯಕ ಸಂಭ್ರಮಾಚರಣೆಗಾಗಿ ಸ್ಟೇಡಿಯಂಗೆ ಹೋಗಿದ್ದಂತಹ ಗಾಯಕ ಚಂದನ್ ಶೆಟ್ಟಿ ಸ್ಟೇಡಿಯಂಗೆ ಗೇಟ್ ನಂಬರ್ 3 ಹತ್ತಿರ ಹೋಗೋಕ್ಕೂ ಕೂಡ ಆಗ್ತಿರಲಿಲ್ಲ. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂ ಕರಾಳ ಅನುಭವವನ್ನ ಬಿಚ್ಚುತ್ತಿರುವಂತಹ ಗಾಯಕ ಸಂಭ್ರಮಾಚರಣೆಗಾಗಿ ಸ್ಟೇಡಿಯಂಗೆ ಹೋಗಿದ್ದಂತಹ ಗಾಯಕ ಚಂದನ್ ಶೆಟ್ಟಿ ಸ್ಟೇಡಿಯಂನ ಗೇಟ್ ನಂಬರ್ 3 ಹತ್ತಿರವೂ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. 10ನೇ ನಂಬರ್ ಗೇಟ್ ಬಳಿ ಇನ್ನೂ ಕೂಡ ತುಂಬಾ ಜನ ಸಂದಣಿ ಇತ್ತು. ಆ ವೇಳೆ ನನಗೆ ಉಸಿರಾಡೋಗೂ ಕೂಡ ತುಂಬಾ ಕಷ್ಟವಾಯಿತು. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿಕೊಂಡಿರುವಂತಹ ಚಂದನ್ ಶೆಟ್ಟಿ ಕೂಡ ಈ ಒಂದು ಸಂಭ್ರಮಾಚರಣೆಗೆ ಹೋಗಬೇಕು ಅಂತ ಹೋಗಿದ್ರು. 3ನೇ ಗೇಟ್ ನಂಬರ್ ಬಳಿಯಲ್ಲಿ ಹೋಗ್ತಾರೆ. ಆಗ ಉಸಿರು ಕಟ್ಟುವಂತಹ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಚಂದನ್ ಶೆಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ನಾನು ಹೋಗ್ಲಿಕ್ಕೆ ಶುರು ಮಾಡಿದ ಹಾಗೆ ಜನಗಳು ತುಂಬಿಕೊಂಡ್ರು. ಅದಾದ ನಂತರ ನನಗೂ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ನನಗೆ ಪರಿಸ್ಥಿತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಾಗಿರ್ಬೇಕು ಅಲ್ಲಿ ಅಂತ ಹೇಳಿ ಚಂದನ್ ಶೆಟ್ಟಿ ಸಂತಾಪವನ್ನ ಸೂಚಿಸಿದ್ದಾರೆ. ಆ ವಿಡಿಯೋ ತೋರಿಸ್ತೀವಿ ನೋಡಿ. ಇರುವಂತಹ ದಿನ ಬಂದಿದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಈ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗ್ಲಿ. ಅದು ಬೆಳಗ್ಗೆಯಿಂದ ತುಂಬಾ ಖುಷಿಯಾಗಿದೆ. ಆಕ್ಚುಲಿ ಇಂಥ ಒಂದು ದಿನ 18 ವರ್ಷಗಳಿಂದ ಕಾದಂತ ಒಂದು ದಿನ ಬಂದಿದೆ ಅಂತ. ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಹೋಗಿ ಬಂದೆ. ಗೇಟ್ ನಂಬರ್ 3ಗೆ ನನಗೆ ಹೋಗ್ಲಿಕ್ಕೆ ಪಾಸಸ್ ಸಿಕ್ಕಿತ್ತು. ಸೊ ಆ ಗೇಟ್ 3 ಅಲ್ಲ, ಅದರ ಹತ್ರನೂ ನಮಗೆ ಹೋಗಕ್ಕಾಗ್ಲಿಲ್ಲ. ಅಲ್ಲಿಂದ ಹೇಗೋ ಮಾಡಿ ಗೇಟ್ ನಂಬರ್ 10 ಹತ್ರ ಬಂದೆ. ಗೇಟ್ ನಂಬರ್ 10 ಹತ್ರ ಬಂದಾಗ ಅಲ್ಲಿ ಇನ್ನೂ ತುಂಬಾ ಕ್ರೌಡ್ ಇತ್ತು. ಒಂದು ಮೂಮೆಂಟಿಗೆ ನನಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಯಿತು. ಐ ಲಿಟ್ರಲಿ ಫೆಲ್ಟ್ ಅದೆಷ್ಟು ಕಷ್ಟ ಆಗಿರ್ಬೋದು. ಆ 11 ಜೀವಗಳು ಆ ಒಂದು ಸ್ಟ್ಯಾಂಪೇಡಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ಯಾರು ಇದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಐ ಡೋಂಟ್ ನೋ ಇದಕ್ಕೆ ಯಾರು ಹೊಣೆ ಅಂತ ಹೇಳೋದು ತುಂಬ ಕಷ್ಟ ಆಗ್ತಾ ಇದೆ. ಕರೆಕ್ಟಾಗಿ ಆರ್ಗನೈಸ್ ಮಾಡಲಿಲ್ವಾ? 18 ವರ್ಷಗಳ ಕಾಲ ಕಾದಿರುವಂತಹ ದಿನ ಬಂದಿದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಈ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಇಲ್ಲ, ಇನ್ನೊಂದು 2 ದಿನ ಬಿಟ್ಟು ಆರ್ಗನೈಸ್ ಮಾಡಿ ಕರೆಕ್ಟಾಗಿ ಶನಿವಾರನೋ ಭಾನುವಾರನೋ ಇವೆಂಟ್ ಮಾಡ್ಬೋದಾಗಿತ್ತ, ಪಾಸಸ್ಗಳನ್ನ ಹಂಚಿಕೆ ಮಾಡಿ. ಐ ರಿಯಲಿ ಡೋಂಟ್ ನೋ. ಬಟ್ ಇನ್ನೂ ಯಾರ್ಯಾರು ICU ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅವರೆಲ್ಲರೂ ಹುಷಾರಾಗಿ ಬೇಗ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ 11 ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅದು ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ದೆ. ಆ್ಯಕ್ಚುಲಿ ಇಂಥ ಒಂದು ದಿನ 18 ವರ್ಷಗಳಿಂದ ಕಾದಂಥ ಒಂದು ದಿನ ಬಂದಿದೆ ಅಂತ. ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಹೋಗಿ ಬಂದೆ. ಗೇಟ್ ನಂಬರ್ 3ಗೆ ನನಗೆ ಹೋಗ್ಲಿಕ್ಕೆ ಪಾಸಸ್ ಸಿಕ್ಕಿತ್ತು. ಸೊ ಆ ಗೇಟ್ 3 ಅಲ್ಲ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.